ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಮನೆಗಳಲ್ಲಿ ಗಿಡಗಳಿದ್ದರೆ ಅವುಗಳಿಗೆ ಫರ್ಟಿಲೈಸರ್ನ ಕೊಡಲೇಬೇಕು. ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ನಾವು NPK ಫರ್ಟಿಲೈಸರ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೊರಗಡೆಯಿಂದ ತರೋದಲ್ಲ, ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು. ಇದರಿಂದ ನಿಮ್ಮ ಗಿಡಗಳ ಹಸಿರಾಗಿರುತ್ತೆ, ಎಲೆಗಳು, ಹೂಗಳು ಬರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಎಲ್ಲನೂ ಇರೋದರಿಂದ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಾವು ಹೊರಗಡೆಯಿಂದ ತೊಗೊಂಡು ಬರೋದನ್ನೇ ಮನೆಯಲ್ಲೇ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ 2 ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದು ಪ್ಲೇನ್ ವಾಟರ್ ಇದು. ಇದಕ್ಕೆ ನಾನಿಲ್ಲಿ ಸಗಣಿನ ತೊಗೊತಾ ಇದ್ದೀನಿ. ಇದನ್ನು ಪೌಡ್ರ್ ಫಾರ್ಮಲ್ಲೂ ಕೂಡ ನೀವು ಹಾಕ್ಕೋಬೋದು. ಬಟ್ ನನ್ನ ಹತ್ರ ಇದೇ ರೀತಿಯಾಗಿತ್ತು, ಹಾಗಾಗಿ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ನಷ್ಟು ಪೌಡ್ರ್ ಇದ್ದರೆ ನೀವು ಪೌಡ್ರನ್ನ ಹಾಕ್ಕೋಬೋದು. ಇಲ್ಲ ಅಂದರೆ ಮನೆ ಮುಂದೆ ಕೆಲವೊಂದು ಸಾರಿ ಆಕಳ ಸಗಣಿ ಹಾಕಿರುತ್ತೆ, ಅದನ್ನೂ ಕೂಡ ನೀವು ಎತ್ತಿಟ್ಕೋಬೋದು. ನಾನು ಎತ್ತಿಟ್ಕೊಂಡಿರ್ತೀನಿ ಯಾವಾಗಾದರೂ. ಹಾಗೆ ಇದಕ್ಕೆ ಏನಂದರೆ ನಾನಿಲ್ಲಿ ಬೂದಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಟ್ಟಿಗೆಯಿಂದ ನಾವು ಒಲೆ ಉರುತ್ತೀವಲ್ಲ, ಅದರದ್ದು ಬೂದಿನ ಎತ್ತಿಟ್ಕೊಂಡಿದ್ದೆ ನಾನು. ಅದನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇದು ಕೂಡ 3ರಿಂದ 4 ಸ್ಪೂನ್ನಷ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ಪೊಟ್ಯಾಷಿಯಮ್ ರಿಚ್ ಆಗಿರುವಂಥದ್ದು ಬೂದಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ನಷ್ಟು ಬೆಲ್ಲನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಕ್ಯಾಲ್ಶಿಯಮ್ ರಿಚ್ ಆಗಿರುವಂಥದ್ದು, ಫರ್ಮೆಂಟೇಷನ್ಗೆ ಅನುಕೂಲ ಆಗುತ್ತೆ. ಸಗಣಿ ಅಂತೂ ನಿಮಗೆ ಗೊತ್ತಿದೆ ಗಿಡಗಳಿಗೆ ಎಷ್ಟು ಉಪಯೋಗ ಅಂತ. ಇದು 3 ಸೇರಿ NPK ಫರ್ಟಿಲೈಸರ್ ರೆಡಿ ಆಗುತ್ತೆ. ಆಮೇಲೆ ಪವರ್ಫುಲ್ ಕೂಡ ಇದು. ಇದನ್ನು ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ, ಗಿಡಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಬರೀ ಸಗಣಿ ಗೊಬ್ಬರನ ಹಾಕೋದಕ್ಕಿಂತ ಈ ರೀತಿ ಬೂದಿ, ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ನೀವು ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದರಲ್ಲೂ ಈ ಬೇಸಿಗೆನಲ್ಲಿ ನೀವು ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಇದ್ದರೆ ಗಿಡಗಳಲ್ಲಿ ಯಾವಾಗಲೂ ಹೂಗಳಿದ್ದೇ ಇರುತ್ತೆ. ಒಂದು ದಿನವೂ ಹೂ ಇಲ್ಲ ಅನ್ನೋ ಥರ ಇರಲ್ಲ. ನೀವು 15 ದಿನಕ್ಕೊಂದು ಸರಿ ಅಥವಾ ತಿಂಗಳಿಗೊಂದು ಸರಿನಾದರೂ ಈ ರೀತಿಯಾದಂಥ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕು. ಈ ರೀತಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ದಿನ ಇದನ್ನು ಬಿಟ್ಬಿಡಿ. ಇದು ನೋಡಿ ನೆಕ್ಸ್ಟ್ ದಿನ ಇದು 24 ಗಂಟೆ ಆದಮೇಲೆ ಚೆನ್ನಾಗಿ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಕಲರ್ ಎಷ್ಟು ಬಂದಿದೆ ಅಂತ. ನೀರಲ್ಲಿ ನೆನೆದು ಅದೆಲ್ಲ ನೀರಿಗೆ ಹಿಡ್ಕೊಂಬಿಟ್ಟಿರುತ್ತೆ. ಆದಷ್ಟು ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕೂಡ ಕರಗಿರುತ್ತೆ. 2 ಲೀಟ್ರ್ ನೀರಿದೆ. ಈ 2 ಲೀಟ್ರ್ ನೀರನ್ನು ನಾನು ಈ 20 ಲೀಟ್ರ್ ನೀರಿಗೆ ಹಾಕ್ತಾಯಿದ್ದೀನಿ. ಈಗ ಬೇಸಿಗೆ ಇರೋದ್ರಿಂದ ನಾನು 20 ಲೀಟ್ರ್ ನೀರಿಗೆ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ನೀವೇನು ಮಾಡಬೇಕು, ಇದನ್ನು 10 ಲೀಟ್ರ್ ನೀರಿಗೆ, ಚಳಿಗಾಲದಲ್ಲಿ ನೀವು 10 ಲೀಟ್ರ್ ನೀರಿಗೆ ಹಾಕಿದ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಇದು ರೆಡಿ ಆಗುತ್ತೆ. ಬೇಸಿಗೆನಲ್ಲಿ ಮಾತ್ರ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕು. ಇದನ್ನು ನೀವು ಯೂಸ್ ಮಾಡೋದ್ರಿಂದ ಗಿಡಗಳು ಗ್ರೋತ್ ಆಗ್ತಾ ಇಲ್ಲ ಅಂದರೆ ಗಿಡಗಳ ಗ್ರೋತ್ ಆಗುತ್ತೆ. ಎಲೆಗಳು ಹಳದಿ ಆಗ್ತಾ ಇದೆ ಅಂದರೆ ಆ ಗಿಡಗಳಿಗೆ ಹಾಕೋಬೋದು. ಮೊಗ್ಗು ಉದುರ್ತಾ ಇದೆ ಅಂದರೆ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು NPK ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಇದನ್ನು ಎಲ್ಲ ಗಿಡಗಳಿಗೂ ಹಾಕ್ಬೋದು. ಸ್ಪೆಷಲಾಗಿ ಬಾಲ್ಕನಿನಲ್ಲಿ ಇಟ್ಟಿರುವಂಥ ಇಂಡೋರ್ ಗಿಡಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಹೇಳಿ ಮಾಡಿಸಿದಂಥ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಫ್ಲವರ್ಸ್, ಇದನ್ನು ಹಾಕಿದಾಗ ನೀವು ಫ್ಲವರ್ಸ್ ನೋಡಿ, 1 ವಾರ ಬಿಟ್ಟು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಸ್ಟ್ರಾಂಗ್ ಆಗಿರುವಂಥ ಫರ್ಟಿಲೈಸರ್ ಅಂತ. ಇದನ್ನು ಏನಂದರೆ ನೀರನ್ನು ಒಣಗಿರುವಂಥ ಮಣ್ಣಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ಹೇಳಿರುವಂಥ ಈ ಒಂದು ಫರ್ಟಿಲೈಸರ್ ನಿಮಗೆ ಇಷ್ಟ ಆಗಿದ್ದರೆ, ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.